ಬೇಸಿಗೆ ಬಂದರೆ ಸಾಕು, ಜನರೆಲ್ಲ ಕೂಲಾಗಲು ತಂಪು ಪಾನೀಯಗಳಿಗೆ ಅಥವಾ ಜ್ಯೂಸ್ಗಳಿಗೆ ಮೊರೆ ಹೋಗೋದು ಸಾಮಾನ್ಯ. ಇದರ ನಡುವೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟವಾಗುವ ಹಣ್ಣು ಅಂದರೆ ಅದು ಹಣ್ಣುಗಳ ರಾಜ ಮಾವಿನ ಹಣ್ಣು. ಈಗ ಈ ಮಾವಿನ ಹಣ್ಣುಗಳು ಮೈಸೂರು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಕಾಲಕ್ಕೆ ತಕ್ಕಂತೆ ಹಣ್ಣುಗಳು ಬದಲಾಗ್ತಾ ಹೋಗ್ತವೆ. ಆದರೆ ಮಾವಿನ ಹಣ್ಣುಗಳ ರುಚಿ ಮತ್ತು ಅದರ ಮಹತ್ವ ಬದಲಾಗುವುದೇ ಇಲ್ಲ. ಹಾಗಾದರೆ ಬನ್ನಿ, ಮಾರ್ಕೆಟ್ನಲ್ಲಿ ಯಾವ ಯಾವ ತಳಿಗಳು ಬಂದಿವೆ ಎಂದು ಒಂದು ರೌಂಡ್ ನೋಡ್ಕೊಂಡು ಬರೋಣ. ಮೈಸೂರಿನ ಮಾರುಕಟ್ಟೆಗಳಲ್ಲಿ ಈಗ ಮಾವಿನ ಹಣ್ಣುಗಳ ಘಮಲು. ಈ ಬಾರಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ತಳಿಗಳಲ್ಲಿ ಮೊದಲನೆಯದು ಬಾದಾಮಿ. ಇದು ತನ್ನ ಸಿಹಿ ಮತ್ತು ರಸಭರಿತ ಗುಣಕ್ಕೆ ಎಲ್ಲರ ಫೇವ್ರೆಟ್. ಇನ್ನು ಎರಡನೆಯದಾಗಿ ಕನ್ನಡಿಗರ ಅಚ್ಚುಮೆಚ್ಚಿನ ರಸಪೂರಿ. ಸಣ್ಣ ಗಾತ್ರದಲ್ಲಿದ್ದರೂ ಇದರ ಪರಿಮಳವೇ ಬೇರೆ. ಇದರ ಜೊತೆಗೆ ಉಪ್ಪಿನಕಾಯಿಗೆ ಬಳಸುವ ತೋತಾಪುರಿ ಹಾಗೂ ಹೊಸದಾಗಿ ಬಂದಿರುವ ಮಲ್ಲಿಕಾ ಮತ್ತು ನೀಲಂ ತಳಿಗಳು ಕೂಡ ಮಾರುಕಟ್ಟೆಯನ್ನು ಆವರಿಸಿಕೊಂಡಿವೆ. ಈ ಬಾರಿ ಬಿಸಿಲು ಹಾಗೂ 3-4 ದಿನಗಳಿಂದ ಮಳೆ ಹೆಚ್ಚಾಗಿರುವುದರಿಂದ ಹಣ್ಣುಗಳು ಮಾರುಕಟ್ಟೆಗೆ ಬರಲು ಸ್ವಲ್ಪ ತಡವಾಗಿದೆ. ಆದರೆ ಈಗ ಒಳಹರಿವು ಚೆನ್ನಾಗಿದೆ. ಬೆಲೆಯಲ್ಲಿ 5-10 ರೂಪಾಯಿಗಳ ಸಣ್ಣ ಏರಿಕೆ ಇದ್ದರೂ ಬೇಡಿಕೆಗೆ ಯಾವುದೇ ಕೊರತೆ ಇಲ್ಲ. ಸದ್ಯಕ್ಕೆ ಬಾದಾಮಿ, ರಸ್ಪೂರಿ, ಸೆಂದೂರು, ಮಲ್ಲಿಕಾ, ಮಲ್ಗೋಬಾ ತಳಿಗಳು ಬಂದಿದೆ. ಇನ್ನು 15-20 ದಿನಗಳಲ್ಲಿ ಬೇರೆ ಬೇರೆ ವೆರೈಟೀಸ್ ತಳಿಗಳು ಕೂಡ ಬರುತ್ತೆ. ಮೈಸೂರಿಗರು ಜಾಸ್ತಿ ಇಷ್ಟಪಡುವ ಮತ್ತು ಮೊದಲ ಆದ್ಯತೆ ಕೊಡೋದು ಬಾದಾಮಿ ತಳಿಗೆ. ಅದು ಬಿಟ್ಟರೆ ರಸ್ಪೂರಿ. ಇನ್ನು ಹೊರಗಿನ ಜನರು ಬೇರೆ ಬೇರೆ ತಳಿಗಳನ್ನು ಇಷ್ಟಪಡ್ತಾರೆ. ಎಲ್ಲ ತಳಿಗಳು ಒಂದೇನೆ, ಆದರೆ ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟೆ. ಬೇರೆ ಬೇರೆ ರಾಜ್ಯದ ತಳಿಗಳು ಸಹ ಮೈಸೂರಿಗೆ ಬಂದಿದೆ ಅಂದರೆ ಬೆಲೆಯಲ್ಲಿ ಸ್ವಲ್ಪ ಜಾಸ್ತಿ ಅಷ್ಟೆ. 1 ಕೆಜಿಗೆ 350-450 ಇರಬಹುದು. ಎಲ್ಲ ತಳಿಯ ಹಣ್ಣುಗಳು ಚೆನ್ನಾಗಿವೆ, ಆರಾಮಾಗಿ ಗ್ರಾಹಕರು ಸವಿಯಬಹುದು ಎಂದಿದ್ದಾರೆ. ಸರ್, ಕಂಪೇರಿಂಗ್ ಟು ಲಾಸ್ಟ್ ಇಯರು ಈಗ ಸ್ವಲ್ಪ ಪಿಕ್ ಆಗಿದೆ. ಅದು ಲಾಸ್ಟ್ 3-4 ಡೇಸಿಂದ ಮಳೆ ಆಗಿದೆಯಲ್ಲ, ಡ್ಯೂ ಟು ದಟ್ ರೀಸನ್ನು ಸ್ವಲ್ಪ ಕಸ್ಟಮರ್ ಫುಟ್ಫಾಲು ಜಾಸ್ತಿ ಆಗಿದೆ ಇಲ್ಲಿ. ಸರ್, ಡಿಫ್ರೆನ್ಸು ಅಷ್ಟೇನಿಲ್ಲ, ಒಂದು 5-10 ರೂಪೀಸ್ ಮುಂಗಡೆ ಆಗ್ತಾಯಿದೆ. ಎಲ್ಲ ಪದಾರ್ಥ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಅದು. ಸರ್, ಈಗ ಸದ್ಯಕ್ಕೆ ಇಲ್ಲಿ ಬಾದಾಮಿ, ರಸ್ಪುರಿ, ಸೇಂದೂರ, ಮಲ್ಲಿಕಾ, ಮಲ್ಗೋಬಾ ಅದೆಲ್ಲ ಬಂದಿದೆ. ಅದು ಡಿಫ್ರೆಂಟ್ ಟೈಪ್ ಆಫ್ ವೆರೈಟೀಸು ಬರ್ತಾ ಇದೆ. ಅದು ಆ ಕ್ವಾಂಟಿಟಿಯಲ್ಲಿ ಬರ್ತಾ ಇಲ್ಲ. ಅದು ಒಂದು ಆಫ್ಟರ್ 15 ಡೇಸ್ 20 ಡೇಸ್ ಆದಮೇಲೆ ದಸರಿ ಅದೆಲ್ಲ ಸ್ಟಾರ್ಟ್ ಆಯ್ತದೆ. ಸರ್, ಮೈಸೂರಿಗೆ ಇಷ್ಟಪಡೋದು ಜಾಸ್ತಿ ಅಂದರೆ ಫಸ್ಟು ಹೋಗೋದು ಪ್ರಿಫರೆನ್ಸು ಬಾದಾಮಿ. ಯಾಕಂದರೆ ನಮ್ಮ ಜೈನ್ಸು ಕಸ್ಟಮರ್ಸ್ ಏನಿದ್ದಾರೆ ಅವ್ರದ್ದು ಫಸ್ಟ್ ಪ್ರಿಫರೆನ್ಸ್ ಇರೋದೇ ಬಾದಾಮಿ. ಅದು ಬಿಟ್ರೆ ರಸ್ಪುರಿ ತಿಂತಾರೆ. ಔಟ್ಸ್ಕರ್ಟು ಕೂರ್ಗ್ ಸೈಡ್ ಎಲ್ಲ ಅವರು ಸೇಂದೂರ ಮತ್ತು ವಾಲಾಜ ಅಂಥದ್ದವರು ಅವರು ಪ್ರಿಫರ್ ಮಾಡೋದು. ಡಿಫ್ರೆಂಟ್ ಟೈಪ್ ಆಫ್ ಟೇಸ್ಟು, ಆದರೆ ಎಲ್ಲ ಮಾವಿನ ಹಣ್ಣೆ, ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ಟೇಸ್ಟು. ಸರ್, ಆ ಥರದಂತಲ್ಲ, ಎಲ್ಲ ಪದಾರ್ಥ ಬಂದಿದೆ ಮೈಸೂರಿಗೆ, ಎಲ್ಲರೂ ತಿಂದಿದ್ದಾರೆ. ಈವನ್ ನಾರ್ತ್ ಇಂಡಿಯಾ ಸೈಡ್ದು ದಸರಿ, ಲಂಗಡ ಅದೆಲ್ಲ ಬಂದಿದೆ, ತಿಂದಿದ್ದಾರೆ ಜನ. ಅದು ಒಂದು ಸ್ವಲ್ಪ ಕಾಸ್ಟ್ಲಿ ಆಯ್ತದೆ, ಅದು ಅಫೋರ್ಡೆಬಲ್ ಮಾಡೋರೆ ತಿನ್ನೋದು. ಸರ್, ಅದು ನಾರ್ಮಲ್ ಬಾದಾಮಿ ಅಲ್ಲ, ಅದು 1 ಕಿಲೋನೇ ಅರೌಂಡ್ 350-400-450 ಆ ಥರ ಇರುತ್ತೆ ಅದು. ಸರ್, ಸಿಗುತ್ತೆ. ಈಗ ಮಳೆನೂ ಚೆನ್ನಾಗಿ ಬಿದ್ದಿದೆ. ಅದು ಜನರಲ್ ಮೈಂಡ್ಸೆಟ್ ಏನಿದೆ ಅಂದರೆ ಮಳೆ ಇಲ್ಲ ಅಂದರೆ ಮಾವಿನ ಹಣ್ಣು ತಿನ್ನೋಕ್ಕಾಗಲ್ಲ, ಬಿಸಿಲು ಅಂತ. ಆ ಥರದ್ದು ಏನಿಲ್ಲ, ಆರಾಮಾಗಿ ತಿನ್ಬೋದು. ಟೇಸ್ಟು ಚೆನ್ನಾಗಿದೆ, ಎಲ್ಲ ಬಲ್ತಿರೋದು ಕೈ ಎಲ್ಲ ಹಣ್ಣು ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಮಾವಿನ ಹಣ್ಣಿನ ಬೇಡಿಕೆ ಇನ್ನಷ್ಟು ಹೆಚ್ಚಾಗಲಿದ್ದು ದರದಲ್ಲಿ ಕೊಂಚ ಇಳಿಕೆಯಾಗುವ ನಿರೀಕ್ಷೆ ಇದೆ. ಬಿಸಿಲಿನ ಬೇಗೆಯನ್ನು ತಗ್ಗಿಸಲು ತಂಪು ನೀಡುವ ಮಾವಿನ ಹಣ್ಣನ್ನು ನೀವು ಸವಿಯಬಹುದು. ನೈಸರ್ಗಿಕವಾಗಿ ಈ ಹಣ್ಣುಗಳ ಸೇವನೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸಂಜಯ್ ಕುಮಾರ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.